ನಮಸ್ಕಾರ ಮೇಷರಾಶಿಯವರೇ, ಈ ಜುಲೈ 19, 20, 21 ಮತ್ತು ಜುಲೈ 22ರ ದಿನಗಳಲ್ಲಿ ಅನುಭವಿಸಲಿರುವ ಪರಿಸ್ಥಿತಿಗಳು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಕಂಡರೂ ಅವುಗಳ ಹಿಂದೆ ಅತ್ಯಂತ ಆಳವಾದ ಸಂಕೇತಗಳು ಅಡಗಿರುತ್ತವೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ನಂಬಿಕಸ್ಥರು ಎಂದು ಭಾವಿಸಿದ ವ್ಯಕ್ತಿಗಳ ನಡವಳಿಕೆಯು ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆ ಕಂಡುಬರುತ್ತಿದೆ. ಹೊರಗಿನ ಶತ್ರುಗಳಿದ್ದರೆ ಅವರನ್ನು ಗುರುತಿಸುವುದು ಸುಲಭ. ಆದರೆ ನಮ್ಮ ಮನೆಯಲ್ಲೇ ನಮ್ಮೊಂದಿಗೆ ನಗುತ್ತಾ ಮಾತನಾಡುವ ವ್ಯಕ್ತಿಗಳಲ್ಲಿ ಯಾರೋ ಒಬ್ಬರು ನಿಮಗೆ ಅಡ್ಡಿಯಾಗಿ ಬದಲಾಗುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಮಾತ್ರ ತುಂಬಾ ಕಷ್ಟ. ಈ ಸಮಯದಲ್ಲಿ ನೀವು ಒಂದಕ್ಕೆ 2 ಬಾರಿ ಆಲೋಚಿಸಿ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಈ ದಿನಗಳಲ್ಲಿ ಗ್ರಹಗತಿಗಳು ನಿಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುವ ಪ್ರಯತ್ನವನ್ನು ಮಾಡುತ್ತಿವೆ. ಪ್ರತಿಯೊಬ್ಬರನ್ನೂ ನಂಬುವುದು ಒಳ್ಳೆಯದೇ, ಆದರೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳು, ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ನಿಮ್ಮ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಎಲ್ಲರಿಗೂ ಹೇಳುವುದು ಮಾತ್ರ ಒಳ್ಳೆಯದಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ಪ್ರೋತ್ಸಾಹಿಸುತ್ತಿರುವಂತೆ ಕಾಣುವ ಕೆಲವು ವ್ಯಕ್ತಿಗಳು ಬೆನ್ನಿನ ಹಿಂದೆ ನಿಮಗೆ ತೊಂದರೆಗಳನ್ನು ಸೃಷ್ಟಿಸುವ ಅವಕಾಶವಿದೆ. ಮುಖ್ಯವಾಗಿ ಕುಟುಂಬದಲ್ಲಿ ಆಸ್ತಿ, ಹಣ, ಜವಾಬ್ದಾರಿಗಳು ಅಥವಾ ಗುರುತಿಸಿಕೊಳ್ಳುವ ವಿಷಯದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ದೊಡ್ಡ ಚರ್ಚೆಗಳಿಗೆ ದಾರಿ ಮಾಡಿಕೊಡಬಹುದು. ಆದಾಗ್ಯೂ ಭಯಪಡುವ ಅಗತ್ಯವಿಲ್ಲ. ಈ ರಾಶಿಯಲ್ಲಿ ಜನಿಸಿದವರ ವಿಶೇಷತೆ ಏನೆಂದರೆ, ಎಂತಹದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಕೊನೆಗೆ ತಮ್ಮ ಧೈರ್ಯದಿಂದ ಅದನ್ನು ಜಯಿಸಬಲ್ಲರು. ಈ 4 ದಿನಗಳಲ್ಲಿ ನಿಮ್ಮಲ್ಲಿರುವ ಆ ಗುಣವು ಮತ್ತಷ್ಟು ಬಲವಾಗಿ ಹೊರಬರುತ್ತದೆ. ಉದ್ಯೋಗ ಮಾಡುತ್ತಿರುವವರಿಗೆ ಒಂದು ಪ್ರಮುಖ ಮಾಹಿತಿ ಲಭಿಸುವ ಸಾಧ್ಯತೆಯಿದೆ. ನೀವು ಹಿಂದೆ ಪಟ್ಟ ಕಷ್ಟಕ್ಕೆ ಈಗ ಗುರುತಿಸುವಿಕೆ ಸಿಗಬಹುದು. ಕೆಲವು ಸಮಯದಿಂದ ಎದುರು ನೋಡುತ್ತಿದ್ದ ಅವಕಾಶ ನಿಮ್ಮತ್ತ ಬರಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಜಾಗ್ರತೆ ಅಗತ್ಯ. ನಿಮ್ಮ ಯಶಸ್ಸನ್ನು ಎಲ್ಲರೂ ಒಂದೇ ರೀತಿಯಾಗಿ ಸ್ವೀಕರಿಸದೇ ಇರಬಹುದು. ಕೆಲವರು ನಿಮ್ಮ ಮುಂದೆ ಅಭಿನಂದಿಸುತ್ತಾ ಬೆನ್ನಿನ ಹಿಂದೆ ಚುಚ್ಚಿ ಮಾತನಾಡುವ ಸಾಧ್ಯತೆಯೂ ಇದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯವು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಹೊಸ ಒಪ್ಪಂದಗಳು ಏರ್ಪಡುತ್ತವೆ, ಆದರೆ ಪ್ರತಿಯೊಂದು ಪತ್ರವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಸಹಿ ಮಾಡುವುದು ಒಳ್ಳೆಯದು. ಹಣದ ವಿಷಯದಲ್ಲಿ ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ದಿನಗಳಲ್ಲಿ ಕೆಲವರು ಸಿಹಿ ಮಾತುಗಳಿಂದ ನಿಮ್ಮನ್ನು ಪ್ರಭಾವಿಸಲು ಪ್ರಯತ್ನಿಸುತ್ತಾರೆ. ಕುಟುಂಬದ ವಿಷಯಕ್ಕೆ ಬಂದರೆ ಇಲ್ಲೇ ಪ್ರಮುಖ ಪರೀಕ್ಷೆ ಕಾಣಿಸುತ್ತಿದೆ. ನಿಮಗೆ ಅತ್ಯಂತ ಹತ್ತಿರವಿರುವ ವ್ಯಕ್ತಿಯ ನಡವಳಿಕೆಯಲ್ಲಿ ಸಣ್ಣ ಬದಲಾವಣೆ ಕಾಣಿಸಬಹುದು. ನೀವು ಸಹಾಯ ಮಾಡಿದ ವ್ಯಕ್ತಿಯೇ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸಲು ಪ್ರಯತ್ನಿಸಬಹುದು. ಅಂತಹ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸದೆ ಶಾಂತವಾಗಿ ಪರಿಸ್ಥಿತಿಯನ್ನು ಗಮನಿಸುವುದು ಒಳ್ಳೆಯದು. ಏಕೆಂದರೆ ಸತ್ಯವು ಕೊನೆಗೆ ಹೊರಬಂದೇ ತೀರುತ್ತದೆ. ಈ ಸಮಯದಲ್ಲಿ ನೀವು ಎಷ್ಟು ಪ್ರಶಾಂತವಾಗಿ ಇರುತ್ತೀರೋ ಅಷ್ಟು ದೊಡ್ಡ ಯಶಸ್ಸು ನಿಮ್ಮದಾಗುತ್ತದೆ. ಪ್ರೇಮದ ವಿಷಯಗಳಲ್ಲೂ ಸ್ವಲ್ಪ ಜಾಗ್ರತೆ ಅಗತ್ಯ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಎದುರಿನವರು ಸರಿಯಾಗಿ ಅರ್ಥಮಾಡಿಕೊಳ್ಳದೇ ಇರಬಹುದು. ಸಣ್ಣ ಅಪಾರ್ಥವು ದೊಡ್ಡ ದೂರಕ್ಕೆ ಕಾರಣವಾಗದಂತೆ ಮುಂಚಿತವಾಗಿಯೇ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವ ಸೂಚನೆಗಳಿವೆ. ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆಗಳು ಹೆಚ್ಚಾಗಿರುತ್ತವೆ. ಆದರೆ ಈ ಆಲೋಚನೆಗಳು ನಿಮ್ಮನ್ನು ದೌರ್ಬಲ್ಯಕ್ಕೀಡು ಮಾಡುವುದಿಲ್ಲ. ಭವಿಷ್ಯಕ್ಕೆ ಒಳ್ಳೆಯ ಬುನಾದಿ ಹಾಕಲು ಪ್ರೇರಣೆಯಾಗಿ ಬದಲಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ದೇಹಕ್ಕಿಂತ ಮನಸ್ಸು ಹೆಚ್ಚು ಆಯಾಸಕ್ಕೆ ಒಳಗಾಗುವ ಸೂಚನೆಗಳು ಕಾಣಿಸುತ್ತಿವೆ. ಅನವಶ್ಯಕವಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ಅತಿಯಾಗಿ ಆಲೋಚಿಸುವುದರಿಂದ ನಿದ್ರೆಗೆ ಭಂಗ ಬರಬಹುದು. ಆದಾಗ್ಯೂ ಬೆಳಗಿನ ಜಾವ ಸ್ವಲ್ಪ ಸಮಯವನ್ನು ಪ್ರಶಾಂತವಾಗಿ ಕಳೆಯಲು ಪ್ರಯತ್ನಿಸಿ. ಧ್ಯಾನ ಅಥವಾ ಪ್ರಾರ್ಥನೆಯೂ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ. ಈ 4 ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡುತ್ತದೆ. ನಿಮ್ಮ ಮೌಲ್ಯವನ್ನು ಗುರುತಿಸದವರಿಗಾಗಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಳ್ಳುವವರಿಂದ ದೂರವಿರಿ. ಮುಖ್ಯವಾಗಿ ಕುಟುಂಬದ ಸದಸ್ಯರೇ ಶತ್ರುಗಳಾಗಿ ಬದಲಾಗುತ್ತಿರುವಂತೆ ಕಂಡುಬಂದರೆ, ಹಾಗೆ ಅನಿಸಿದರೆ ತಕ್ಷಣವೇ ಜಗಳಕ್ಕೆ ಇಳಿಯಬೇಡಿ. ಮೊದಲಿಗೆ ಕಾರಣವನ್ನು ತಿಳಿದುಕೊಳ್ಳಿ. ಹಲವು ಸಂದರ್ಭಗಳಲ್ಲಿ ಅಪಾರ್ಥಗಳೇ ದೊಡ್ಡ ಸಮಸ್ಯೆಗಳಾಗಿ ಬದಲಾಗುತ್ತವೆ. ಆದರೆ ಸತ್ಯವಾಗಿ ಯಾರಾದರೂ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಗುರುತಿಸಿದರೆ, ನಿಮ್ಮ ಯೋಜನೆಗಳನ್ನು ಅವರಿಗೆ ತಿಳಿಯದಂತೆ ದೂರವಿಡಿ. ನಿಮ್ಮ ಗುರಿಗಳ ಬಗ್ಗೆ ಕಡಿಮೆ ಮಾತನಾಡಿ, ಕೆಲಸದಲ್ಲಿ ಹೆಚ್ಚು ತೋರಿಸಿ. ಈ ಸಮಯದಲ್ಲಿ ನಿಮ್ಮ ಯಶಸ್ಸೇ ನಿಮಗೊಂದು ಉತ್ತರವಾಗುತ್ತದೆ. ಮುಂಬರುವ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಿಂದ ಸಹಜವಾಗಿಯೇ ದೂರವಾಗುತ್ತಾರೆ. ಅದು ನಷ್ಟದಂತೆ ಅನಿಸಿದರೂ ನಿಜಕ್ಕೆ ಅದೊಂದು ಆಶೀರ್ವಾದವಾಗಿ ಬದಲಾಗುತ್ತದೆ. ಏಕೆಂದರೆ ನಿಮ್ಮ ಮಾರ್ಗಕ್ಕೆ ಅಡ್ಡ ಬರುತ್ತಿದ್ದ ಶಕ್ತಿಗಳು ತೊಲಗಲು ಪ್ರಾರಂಭಿಸುತ್ತವೆ. ಈ 4 ದಿನಗಳು ನಿಮಗೆ ಹೊಸ ತಿಳುವಳಿಕೆಯನ್ನು, ಹೊಸ ಬಲವನ್ನು ಮತ್ತು ಹೊಸ ದಿಕ್ಕನ್ನು ನೀಡಲಿವೆ. ಆದ್ದರಿಂದ ಭಯಪಡದೆ ಮುನ್ನಡೆಯಿರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆಯಿದ್ದರೆ ಎಂತಹದೇ ಕುತಂತ್ರವಾಗಲಿ, ಎಂತಹದೇ ನಕಾರಾತ್ಮಕತೆಯಾಗಲಿ ಕೊನೆಗೆ ನಿಮ್ಮ ಯಶಸ್ಸನ್ನು ತಡೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಇವರ ಜೀವನದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಕಾಣಿಸಲಿಕ್ಕಿದೆ. ಹಲವು ದಿನಗಳಿಂದ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯಲು ಪ್ರಾರಂಭವಾಗುತ್ತವೆ. ಕೆಲವರು ಏಕೆ ದೂರವಾದರು,
ಕೆಲವರು ಏಕೆ ಇದ್ದಕ್ಕಿದ್ದಂತೆ ನಡವಳಿಕೆಯನ್ನು ಬದಲಾಯಿಸಿಕೊಂಡರು. ಕೆಲವರು ಏಕೆ ನಿಮ್ಮ ಯಶಸ್ಸನ್ನು ನೋಡಿ ಅಸಮಾಧಾನದಿಂದ ಭಾವಿಸುತ್ತಿದ್ದಾರೆ ಎಂಬ ವಿಷಯಗಳು ನಿಧಾನವಾಗಿ ಅರ್ಥವಾಗುತ್ತವೆ. ಈ 4 ದಿನಗಳಲ್ಲಿ ಗ್ರಹಗತಿಯು ಒಂದು ವಿಶೇಷವಾದ ಸತ್ಯವನ್ನು ನಿಮ್ಮ ಮುಂದೆ ಬರಲಿದೆ. ಇದುವರೆಗೆ ನೀವು ನಂಬಿದ ವ್ಯಕ್ತಿಗಳಲ್ಲಿ ಕೆಲವರು ನಿಮ್ಮ ಮೇಲಿರುವ ಅಸೂಯೆಯನ್ನು ಮುಚ್ಚಿಟ್ಟಿರುವುದು ಬೆಳಕಿಗೆ ಬರಲಿದೆ. ಮುಖ್ಯವಾಗಿ ಕುಟುಂಬದಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಎಲ್ಲರೂ ಒಂದೇ ರೀತಿಯಾಗಿ ಸ್ವೀಕರಿಸುತ್ತಿಲ್ಲ ಎಂಬ ವಿಷಯ ಹೊರಬೀಳುವ ಸಾಧ್ಯತೆಯಿದೆ. ಇದು ಮೊದಲಿಗೆ ನಿಮಗೆ ನೋವನ್ನು ಉಂಟುಮಾಡಬಹುದು, ಏಕೆಂದರೆ ಮನುಷ್ಯನಿಗೆ ಹೊರಗಿನ ವ್ಯಕ್ತಿಗಳಿಂದ ಉಂಟಾಗುವ ನಿರಾಶೆಗಿಂತ ತನ್ನ ಸ್ವಂತ ಜನರಿಂದ ಉಂಟಾಗುವ ನಿರಾಶೆಯು ಹೆಚ್ಚು ಬಾಧಿಸುತ್ತದೆ. ಆದಾಗ್ಯೂ ಈ ಪರಿಸ್ಥಿತಿಯನ್ನು ಒಂದು ಪರೀಕ್ಷೆಯಾಗಿ ನೋಡದೆ ಒಂದು ಪಾಠದಂತೆ ನೋಡಬೇಕು, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮೊಂದಿಗೆ ಕೊನೆಯವರೆಗೂ ಜೊತೆಯಾಗಿ ನಡೆಯಲು ಬರುವುದಿಲ್ಲ. ಕೆಲವರು ಕೇವಲ ನಿಮ್ಮ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಲು ಮಾತ್ರ ಬರುತ್ತಾರೆ. ಮುಖ್ಯವಾಗಿ ಪೋಷಕರು ಅಥವಾ ವಯಸ್ಸಿನಲ್ಲಿ ಹಿರಿಯರಾದವರ ಸಲಹೆಗಳು ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡುತ್ತವೆ. ಪ್ರೇಮ ಸಂಬಂಧಗಳಲ್ಲಿ ಇರುವವರಿಗೆ ಭಾವನೆಗಳ ಪ್ರಭಾವ ಹೆಚ್ಚಾಗಿರುತ್ತದೆ. ನೀವು ಮಾತನಾಡುವ ಮಾತುಗಳು ಅತ್ಯಂತ ಜಾಗ್ರತೆಯಿಂದ ಇರಬೇಕು. ಸಣ್ಣ ಮಾತು ಕೂಡ ದೊಡ್ಡ ಅಪಾರ್ಥಕ್ಕೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಿಜವಾದ ಭಾವನೆಗಳನ್ನು ಮುಚ್ಚಿಡುವುದು ಕೂಡ ಒಳ್ಳೆಯದಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾತನಾಡಿದರೆ ಮಾತ್ರ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿಗಳೊಂದಿಗೆ ಆರ್ಥಿಕ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ಭವಿಷ್ಯಕ್ಕಾಗಿ ಕೆಲವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಆಯಾಸ, ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇವು ದೊಡ್ಡ ಸಮಸ್ಯೆಗಳಲ್ಲದಿದ್ದರೂ ಅವುಗಳನ್ನು ನಿರ್ಲಕ್ಷಿಸಬೇಡಿ. ದೇಹಕ್ಕೆ ವಿಶ್ರಾಂತಿ ನೀಡುವುದು ಕೂಡ ಅಗತ್ಯವಾಗಿದೆ. ಮುಖ್ಯವಾಗಿ ಈ ದಿನಗಳಲ್ಲಿ ಮನಸ್ಸು ಪ್ರಶಾಂತವಾಗಿ ಇರುವಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಮಾನಸಿಕ ಒತ್ತಡ ಹೆಚ್ಚಾದರೆ ಅದು ಉಳಿದ ವಿಷಯಗಳ ಮೇಲೂ ಪ್ರಭಾವ ಬೀರುತ್ತದೆ. ಈ ಸಮಯದಲ್ಲಿ ನಿಮಗೆ ಅತ್ಯಂತ ಪ್ರಮುಖವಾದ ವಿಷಯವೇನೆಂದರೆ ಯಾರ ಮಾತನ್ನು ಕೇಳಿದ ತಕ್ಷಣವೇ ಪ್ರತಿಕ್ರಿಯಿಸದಿರುವುದು. ಕೆಲವು ವ್ಯಕ್ತಿಗಳು ನಿಮಗೆ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ತಪ್ಪಾಗಿ ಹೇಳುವ ಸಾಧ್ಯತೆಯಿದೆ. ಅಂತಹ ಪರಿಸ್ಥಿತಿಗಳಲ್ಲಿ ಸತ್ಯವನ್ನು ತಿಳಿದುಕೊಳ್ಳದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಈ ದಿನಗಳಲ್ಲಿ ಅಪಾರ್ಥಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತವೆ. ಮುಖ್ಯವಾಗಿ ಕುಟುಂಬದ ಸದಸ್ಯರೇ ಶತ್ರುಗಳಾಗಿ ಬದಲಾದಂತೆ ಅನಿಸುವ ಪರಿಸ್ಥಿತಿಗಳಲ್ಲಿ ಹೆಚ್ಚು ಉಪಯುಕ್ತವಾಗುತ್ತದೆ. ಯಾರು ಯಾವ ಉದ್ದೇಶದಿಂದ ಮಾತನಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ಕೆಲವು ಬಾರಿ ನೇರವಾಗಿ ವಿರೋಧಿಸುವವರಿಗಿಂತ ನಗುತ್ತಾ ಹತ್ತಿರವಾಗುವವರೇ ಹೆಚ್ಚು ಜಾಗ್ರತೆಯಿಂದ ಇರಬೇಕಾದ ವ್ಯಕ್ತಿಗಳಾಗುತ್ತಾರೆ. ಹಾಗಂತ ಇದರ ಸಲುವಾಗಿ ಎಲ್ಲರನ್ನೂ ಅನುಮಾನಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಅಂತರಾತ್ಮ ನೀಡುವ ಸಂಕೇತಗಳನ್ನು ಗಮನಿಸಿ. ನಿಮ್ಮ ಮನಸ್ಸು ಯಾರ ಬಗ್ಗೆ ಮುಜುಗರದಿಂದ ಭಾವಿಸುತ್ತದೆಯೋ ಅವರಿಂದ ಸ್ವಲ್ಪ ದೂರವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ನೀವು ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳುತ್ತೀರಿ. ನಿಮ್ಮ ಶಕ್ತಿಯು ನಿಮ್ಮ ಕೋಪದಲ್ಲಿಲ್ಲ, ನಿಮ್ಮ ಪ್ರತಿಕಾರದಲ್ಲಿಲ್ಲ, ಅದು ನಿಮ್ಮ ಸಹನೆಯಲ್ಲಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವವರಿಗೆ ಉತ್ತರ ನೀಡಲು ಮಾತುಗಳ ಅಗತ್ಯವಿಲ್ಲ. ನಿಮ್ಮ ಯಶಸ್ಸೇ ಸಾಕು. ಮುಂಬರುವ ದಿನಗಳಲ್ಲಿ ನೀವು ಮಾಡಿದ ಕೆಲವು ಒಳ್ಳೆಯ ಕೆಲಸಗಳಿಗೆ ನಿರೀಕ್ಷಿಸದ ಪ್ರತಿಫಲ ಬರಲು ಪ್ರಾರಂಭವಾಗುತ್ತದೆ. ಒಂದು ಕಾಲದಲ್ಲಿ ನೀವು ಸಹಾಯ ಮಾಡಿದ ವ್ಯಕ್ತಿಯೇ ಈಗ ನಿಮಗೆ ಸಹಾಯಕ್ಕೆ ಬರುವ ಸಾಧ್ಯತೆಯಿದೆ. ಬ್ರಹ್ಮಾಂಡವು ಯಾವಾಗಲೂ ಸಮತೋಲನವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರಸ್ತುತ ಎದುರಾಗುತ್ತಿರುವ ಸಣ್ಣ ಇಬ್ಬಂದಿಗಳನ್ನು ನೋಡಿ ನಿರಾಶೆಗೊಳ್ಳಬೇಡಿ. ಈ ಸಮಯದಲ್ಲಿ ನೀವು ತೋರಿಸುವ ಓರ್ಪು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭಗಳನ್ನು ತಂದುಕೊಡುತ್ತದೆ. ಆದ್ದರಿಂದ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ಏಕೆಂದರೆ ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯೂ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ ಬದಲಾಯಿಸಲು ನಡೆಯುತ್ತಿರುತ್ತದೆ. ಈ 4 ದಿನಗಳಲ್ಲಿ ಇವರ ಜೀವನದಲ್ಲಿ ಕಾಣಿಸುವ ಮತ್ತೊಂದು ಪ್ರಮುಖ ಅಂಶವೆಂದರೆ ನಂಬಿಕೆ ಮತ್ತು ನಂಬಿಕೆ ದ್ರೋಹಕ್ಕೆ ಸಂಬಂಧಿಸಿದ್ದು. ಬಹಳಷ್ಟು ಜನ ಜೀವನದಲ್ಲಿ ಹೊರಗಿನ ಪ್ರಪಂಚದೊಂದಿಗೆ ಹೋರಾಡಲು ಸಿದ್ಧರಿರುತ್ತಾರೆ, ಆದರೆ ಸ್ವಂತ ಜನರಿಂದ ಎದುರಾಗುವ ನಿರಾಶೆಯನ್ನು ಎದುರಿಸುವುದು ಮಾತ್ರ ಅಷ್ಟೂ ಸುಲಭವಲ್ಲ. ಈ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ತಮಗೆ ಅತ್ಯಂತ ಹತ್ತಿರವಿರುವವರ ನಿಜವಾದ ಸ್ವಭಾವವನ್ನು ತಿಳಿದುಕೊಳ್ಳುವ ಪರಿಸ್ಥಿತಿಯನ್ನು ಎದುರಿಸುವ ಸಾಧ್ಯತೆಯಿದೆ. ಇದು ಒಂದೇ ಬಾರಿಗೆ ನಡೆಯುವ ವಿಷಯವಲ್ಲ. ಕಳೆದ ಕೆಲವು ಸಮಯದಿಂದ ನಡೆಯುತ್ತಿರುವ ಸಣ್ಣ ಸಣ್ಣ ಘಟನೆಗಳು ಈಗ ಒಂದಕ್ಕೊಂದು ಸೇರುತ್ತಾ ಸ್ಪಷ್ಟವಾದ ಚಿತ್ರಣವನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಯಾರೋ ಒಬ್ಬರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದಾರೆಂದು, ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಲು ನೋಡುತ್ತಿದ್ದಾರೆಂದು, ಅಥವಾ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸಮಾಧಾನಗೊಳ್ಳುತ್ತಿದ್ದಾರೆಂದು ನಿಮಗೆ ಅರ್ಥವಾಗುವ ಸಾಧ್ಯತೆಯಿದೆ. ಆದರೆ ಇಲ್ಲಿ ನೆನಪಿನಲ್ಲಿಡಬೇಕಾದ ವಿಷಯವೇನೆಂದರೆ ಪ್ರತಿಯೊಂದು ನಕಾರಾತ್ಮಕತೆಯೂ ಶತ್ರುತ್ವವಲ್ಲ. ಕೆಲವು ಬಾರಿ ಎದುರಿನವರ ಭಯ, ಅಸೂಯೆ ಅಥವಾ ಸ್ವಾರ್ಥ ಅವರನ್ನ ಹಾಗೆ ವರ್ತಿಸುವಂತೆ ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವುದಕ್ಕಿಂತ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಈ ಅನುಭವಗಳು ಭವಿಷ್ಯದಲ್ಲಿ ಯಾರನ್ನು ಎಷ್ಟು ಮಟ್ಟಿಗೆ ನಂಬಬೇಕೆಂದು ಕಲಿಸುವ ಬೆಲೆಬಾಳುವ ಪಾಠಗಳಾಗಿ ಬದಲಾಗಲಿವೆ.
ಉದ್ಯೋಗ ಮಾಡುತ್ತಿರುವವರಿಗೆ ಈ ದಿನಗಳಲ್ಲಿ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಾಣಿಸಬಹುದು. ನೀವು ಬಹಳ ಕಾಲದಿಂದ ಎದುರು ನೋಡುತ್ತಿದ್ದ ಗುರುತಿಸುವಿಕೆ ಕ್ರಮೇಣ ನಿಮ್ಮತ್ತ ಬರುತ್ತದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಯಶಸ್ಸನ್ನು ಎಲ್ಲರೂ ಸಂತೋಷದಿಂದ ನೋಡದೇ ಇರಬಹುದು. ಕೆಲವರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಸೃಷ್ಟಿಸಲು ಪ್ರಯತ್ನಿಸುವ ಸಾಧ್ಯತೆಯಿದೆ. ಅಂತಹ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷಮತೆಯೇ ನಿಮಗೊಂದು ರಕ್ಷಣೆಯಾಗಿ ನಿಲ್ಲುತ್ತದೆ. ನೀವು ಪ್ರಾಮಾಣಿಕವಾಗಿ ಮಾಡಿದ ಕೆಲಸ ಕೊನೆಗೆ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಈ ಸಮಯದಲ್ಲಿ ಅಗತ್ಯವಿಲ್ಲದ ವಾದಗಳಿಂದ ದೂರವಿರಿ. ನಿಮ್ಮ ಉತ್ತರವು ನೀವು ಕಷ್ಟಪಟ್ಟು ಮಾಡಿದ ಕೆಲಸದ ರೂಪದಲ್ಲಿ ಇರಬೇಕು. ವ್ಯಾಪಾರ ಮಾಡುವವರಿಗೆ ಈ ದಿನಗಳು ಜಾಗ್ರತೆಯೊಂದಿಗೆ ಅವಕಾಶಗಳನ್ನು ತರುತ್ತವೆ. ಹೊಸ ವ್ಯಕ್ತಿಗಳು ಪರಿಚಯವಾಗಬಹುದು, ಹೊಸ ಒಪ್ಪಂದಗಳು ಬರಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಕ್ಷಣವೇ ನಂಬುವುದು ಒಳ್ಳೆಯದಲ್ಲ. ಮುಖ್ಯವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಿಖಿತ ರೂಪದ ದೃಢೀಕರಣವಿಲ್ಲದೆ ಮುನ್ನಡೆಯಬೇಡಿ. ಕೆಲವು ವ್ಯಕ್ತಿಗಳು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಭಾವಿಸುವ ಸಾಧ್ಯತೆಯಿದೆ. ಆದರೆ ನೀವು ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಅವರು ಆಶ್ಚರ್ಯಪಡುವ ಪರಿಸ್ಥಿತಿ ಬರುತ್ತದೆ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕೆಟ್ಟದಾಗಿಲ್ಲ, ಆದಾಯ ಬರುತ್ತದೆ. ಆದರೆ ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ. ಮುಖ್ಯವಾಗಿ ಕುಟುಂಬದ ಅಗತ್ಯಗಳು ಅಥವಾ ಅನಿರೀಕ್ಷಿತ ಜವಾಬ್ದಾರಿಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿ ಬರಬಹುದು. ಈ ಸಮಯದಲ್ಲಿ ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು, ಏಕೆಂದರೆ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಸ್ವಲ್ಪ ಹಣದ ಅಗತ್ಯವಿರಬಹುದು. ಕುಟುಂಬದ ವಿಷಯಗಳಲ್ಲಿ ನೋಡಿದರೆ, ಬಹಳ ಕಾಲದಿಂದ ಬಗೆಹರಿಯದೆ ಉಳಿದಿರುವ ಒಂದು ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಆಸ್ತಿ, ಹಣ್, ಜವಾಬ್ದಾರಿಗಳು ಅಥವಾ ಕುಟುಂಬದ ನಿರ್ಧಾರಗಳಿಗೆ ಸಂಬಂಧಿಸಿದ ವಿಷಯಗಳು ಮುನ್ನೆಲೆಗೆ ಬರಬಹುದು. ಈ ಸಮಯದಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಮೌಲ್ಯವಿರುತ್ತದೆ. ಒಂದು ಕಠಿಣವಾದ ಮಾತು ಸಂಬಂಧವನ್ನು ಹಾಳು ಮಾಡಬಲ್ಲದು. ಒಂದು ಮೌನವಾದ ನಿರ್ಧಾರವು ಸಮಸ್ಯೆಯನ್ನು ಬಗೆಹರಿಸಬಲ್ಲದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಕೆಲವು ವ್ಯಕ್ತಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೂ ನೀವು ಪ್ರಶಾಂತವಾಗಿ ಇರಲು ಸಾಧ್ಯವಾದರೆ ಕೊನೆಗೆ ಗೆಲ್ಲುವುದು ನೀವೇ ಆಗುತ್ತೀರಿ. ಪ್ರೇಮ ಜೀವನದಲ್ಲೂ ಕೆಲವು ಪರೀಕ್ಷೆಗಳು ಕಾಣಿಸುತ್ತಿವೆ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಎದುರಿನವರು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದೇ ಇರಬಹುದು. ನೀವು ನೀಡುವ ಪ್ರಾಮುಖ್ಯತೆಗೆ ಅದೇ ಮಟ್ಟದ ಪ್ರತಿಕ್ರಿಯೆ ಬಾರದೇ ಇರಬಹುದು. ಇದರಿಂದ ಸ್ವಲ್ಪ ನಿರಾಶೆಯುಂಟಾದರೂ ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ಸಹನವು ಅತ್ಯಂತ ಪ್ರಮುಖವಾದದ್ದು. ನಿಜವಾದ ಸಂಬಂಧವು ಕಾಲಾನಂತರದಲ್ಲಿ ಮತ್ತಷ್ಟು ಬಲಗೊಳ್ಳುತ್ತದೆ. ಆದ್ದರಿಂದ ಸಣ್ಣ ಅಪಾರ್ಥಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಮಾಡಬೇಡಿ. ವಿವಾಹಿತರಿಗೆ ಜೀವನ ಸಂಗಾತಿಯಿಂದ ಕೆಲವು ಬೆಲೆಬಾಳುವ ಸಲಹೆಗಳು ಲಭಿಸುವ ಸಾಧ್ಯತೆಯಿದೆ. ಮೊದಲಿಗೆ ಅವು ಸಾಮಾನ್ಯವಾಗಿ ಅನಿಸಿದರೂ ನಂತರ ಅವುಗಳ ಮೌಲ್ಯ ತಿಳಿಯುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ, ಶಾರೀರಿಕವಾಗಿ ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ಮಾನಸಿಕ ಒತ್ತಡದ ಪ್ರಭಾವ ಹೆಚ್ಚಾಗಿರುತ್ತದೆ. ಮುಖ್ಯವಾಗಿ ಕಳೆದ ಘಟನೆಗಳನ್ನು ಪದೇ ನೆನಪಿಸಿಕೊಳ್ಳುವುದರಿಂದ ಮನಸ್ಸು ಆಯಾಸಕ್ಕೆ ಒಳಗಾಗುತ್ತದೆ. ಈ ಸಮಯದಲ್ಲಿ ಬೆಳಗಿನ ಜಾವ ಪ್ರಶಾಂತವಾಗಿ ಕಳೆಯುವುದು, ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡುವುದು ಒಳ್ಳೆಯದು. ಧ್ಯಾನ, ಪ್ರಾರ್ಥನೆ ಅಥವಾ ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದರಿಂದ ಒಳ್ಳೆಯ ಬದಲಾವಣೆ ಕಾಣಿಸುತ್ತದೆ. ಈ ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗೆ ಒಂದು ವಿಶೇಷವಾದ ಸಂದೇಶವನ್ನು ನೀಡುತ್ತದೆ. ನೀವು ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕೆಂದು ಮಾತ್ರ ನಿರ್ಧರಿಸಬಲ್ಲಿರಿ. ನಿಮ್ಮ ಒಳ್ಳೆಯತನವನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ, ನಿಮ್ಮ ಪ್ರಾಮಾಣಿಕತೆಯನ್ನು ಎಲ್ಲರೂ ಗೌರವಿಸುವುದಿಲ್ಲ. ಆದರೆ ಅದಕ್ಕಾಗಿಯೇ ನೀವು ಬದಲಾಗಬೇಕಾದ ಅಗತ್ಯವಿಲ್ಲ. ನಿಮ್ಮ ಮೌಲ್ಯವನ್ನು ಗುರುತಿಸುವ ವ್ಯಕ್ತಿಗಳ ಮೇಲೆ ಗಮನ ಹರಿಸಿ. ನಿಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ವಿನಿಯೋಗಿಸಿ. ಕುಟುಂಬದ ಸದಸ್ಯರೇ ಶತ್ರುಗಳಾಗಿ ಬದಲಾದಂತೆ ಅನಿಸುವ ಪರಿಸ್ಥಿತಿಯಲ್ಲಿ ಮೊದಲಿಗೆ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. ಪ್ರತಿಯೊಂದು ವಿಷಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಕೆಲವರ ನಡವಳಿಕೆ ಅವರ ಸ್ವಭಾವದ ಕಾರಣದಿಂದ ಇರುತ್ತದೆ, ನಿಮ್ಮ ತಪ್ಪಿನಿಂದಲ್ಲ. ಈ ಸತ್ಯವನ್ನು ಅರ್ಥಮಾಡಿಕೊಂಡ ಕ್ಷಣದಿಂದ ನೀವು ಮಾನಸಿಕವಾಗಿ ಮತ್ತಷ್ಟು ಬಲಶಾಲಿಯಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ. ಯಾರು ನಿಜವಾಗಿ ನಿಮ್ಮವರು, ಯಾರು ಕೇವಲ ಅಗತ್ಯಕ್ಕೆ ಮಾತ್ರ ಹತ್ತಿರವಾಗಿದ್ದಾರೆ ಎಂಬ ವಿಷಯ ನಿಮಗೆ ಅರ್ಥವಾಗುತ್ತದೆ. ಅದು ಮೊದಲಿಗೆ ಬೇಸರವನ್ನು ಉಂಟುಮಾಡಿದರೂ ಕೊನೆಗೆ ಅದೇ ನಿಮಗೆ ಆಶೀರ್ವಾದವಾಗಿ ಬದಲಾಗುತ್ತದೆ. ಏಕೆಂದರೆ ಜೀವನದಲ್ಲಿ ಸರಳವಾದ ವ್ಯಕ್ತಿಗಳನ್ನು ಗುರುತಿಸುವುದು ಕೂಡ ಒಂದು ದೊಡ್ಡ ಯಶಸ್ಸೇ ಆಗಿದೆ. ಈ ಸಮಯದಲ್ಲಿ ನೀವು ತೋರಿಸುವ ಸಹನೆ, ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ದೊಡ್ಡ ಪ್ರಯೋಜನಗಳನ್ನು ತರಲಿವೆ. ಅದಕ್ಕಾಗಿಯೇ ಎಂತಹದೇ ಪರಿಸ್ಥಿತಿ ಬಂದರೂ ನಿಮ್ಮ ದಾರಿಯನ್ನು ಬಿಡಬೇಡಿ, ನಿಮ್ಮ ಗುರಿಯನ್ನು ಮರೆಯಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ತಿರುವಾಗಿ ಬದಲಾಗುವ ಅವಕಾಶಗಳು ಅತ್ಯಂತ ಬಲವಾಗಿ ಕಾಣಿಸುತ್ತಿವೆ. ಈ ಸಮಯದಲ್ಲಿ ಇವರ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಗಮನಿಸಿದರೆ ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕಳೆದ ಕೆಲವು ಸಮಯದಿಂದ ನಿಶ್ಶಬ್ದವಾಗಿ ಸಾಗುತ್ತಿದ್ದ ಕೆಲವು ಪರಿಸ್ಥಿತಿಗಳು ಈಗ ತಮ್ಮ ಅಸಲಿ ರೂಪವನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಹಲವರು ಇದುವರೆಗೆ ಕೆಲವು ಕೆಲಸಗಳು ಏಕೆ ನಿಂತು ಹೋಗಿದ್ದವು, ಕೆಲವು ಪ್ರಯತ್ನಗಳು ಕೊನೆಯ ಕ್ಷಣದಲ್ಲಿ ಏಕೆ ವಿಫಲವಾಗುತ್ತಿದ್ದವು, ಕೆಲವು ವ್ಯಕ್ತಿಗಳು ಕಾರಣವಿಲ್ಲದೆ ಏಕೆ ದೂರವಾಗಿದ್ದರು ಎಂದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಿರಲಿಕ್ಕಿಲ್ಲ. ಆದರೆ ಜುಲೈ 19ರಿಂದ
22ರ ನಡುವೆ ಆ ಪ್ರಶ್ನೆಗಳಿಗೆ ಉತ್ತರಗಳು ನಿಧಾನವಾಗಿ ಹೊರಬೀಳುವ ಸಾಧ್ಯತೆಯಿದೆ. ಇತರರು ಏನೆಂದುಕೊಳ್ಳುತ್ತಿದ್ದಾರೆ ಅನ್ನುವುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಿದ್ದೀರಿ ಎಂಬುದೇ ಮುಖ್ಯ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಬೇಕು, ನಿಮ್ಮ ಕಷ್ಟವನ್ನು ನೀವು ಗೌರವಿಸಬೇಕು. ನೀವು ಪಟ್ಟ ಶ್ರಮ ವ್ಯರ್ಥವಾಗಿಲ್ಲ. ಈ 4 ದಿನಗಳಲ್ಲಿ ಕೆಲವು ಸಣ್ಣ ಘಟನೆಗಳು ನಡೆದರೂ ಅವುಗಳ ಹಿಂದೆ ದೊಡ್ಡ ಅರ್ಥವಿರುತ್ತದೆ. ಅವು ನಿಮ್ಮನ್ನು ಮತ್ತಷ್ಟು ಬಲವಾಗಿ, ಮತ್ತಷ್ಟು ಬುದ್ಧಿವಂತವಾಗಿ ಮತ್ತು ಮತ್ತಷ್ಟು ಸ್ಪಷ್ಟವಾಗಿ ಆಲೋಚಿಸುವ ವ್ಯಕ್ತಿಯಾಗಿ ಬದಲಾಯಿಸಲಿವೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಲಿವೆ. ಅದಕ್ಕಾಗಿ ಸಿದ್ಧರಾಗಿರಿ. ಹಿಂದೆ ನಡೆದ ದ್ರೋಹಗಳನ್ನು ನೆನಪಿಸಿಕೊಂಡು ಮುನ್ನಡೆಯುವುದನ್ನು ನಿಲ್ಲಿಸಬೇಡಿ. ಅವುಗಳನ್ನು ಪಾಠಗಳಾಗಿ ತೆಗೆದುಕೊಂಡು ಮುನ್ನಡೆಯಿರಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮುಕ್ತಾಯವಾಗುತ್ತಿರುವುದು ಒಂದು ನೋವಿನ ಅಧ್ಯಾಯ ಮಾತ್ರ, ಆದರೆ ಪ್ರಾರಂಭವಾಗುತ್ತಿರುವುದು ಮತ್ತಷ್ಟು ಶಕ್ತಿಶಾಲಿ ಪಯಣ. ಈ 4 ದಿನಗಳಿಗೆ ಸಂಬಂಧಿಸಿದ ಫಲಿತಾಂಶಗಳನ್ನು ಒಟ್ಟಾರೆಯಾಗಿ ಪರಿಶೀಲಿಸಿದರೆ ಇವರ ಜೀವನದಲ್ಲಿ ಇದು ಸಾಮಾನ್ಯ ಸಮಯವಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಜುಲೈ 19, 20, 21, 22ರ ದಿನಾಂಕಗಳು ಕೇವಲ ಕ್ಯಾಲೆಂಡರ್ನಲ್ಲಿ ಕಾಣಿಸುವ 4 ದಿನಗಳು ಮಾತ್ರಲ್ಲ. ಇವರ ಆಲೋಚನಾ ವಿಧಾನವನ್ನು, ಸಂಬಂಧಗಳನ್ನು ಮತ್ತು ಭವಿಷ್ಯದ ನಿರ್ಧಾರಗಳನ್ನು ಪ್ರಭಾವಿಸುವ ವಿಶೇಷವಾದ ಕಾಲವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ಸಮಯದಲ್ಲಿ ನಡೆದ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಏಕೆ ಬಂದರು ಎಂಬುದು ಅರ್ಥವಾಗುತ್ತದೆ. ಇನ್ನು ಕೆಲವರು ಯಾಕೆ ದೂರವಾಗುತ್ತಿದ್ದಾರೆ ಎಂಬುದು ಕೂಡ ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ಕುಟುಂಬದ ಸದಸ್ಯರೇ ಶತ್ರುಗಳಾಗಿ ಬದಲಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಈ 4 ದಿನಗಳು ನಿಮಗೆ ಪ್ರತ್ಯಕ್ಷ ಉತ್ತರವನ್ನು ತೋರಿಸಲಿವೆ. ಮೊದಲಿಗೆ ನೀವು ನೆನಪಿನಲ್ಲಿಡಬೇಕಾದ ವಿಷಯವೇನೆಂದರೆ, ಪ್ರತಿಯೊಂದು ನಕಾರಾತ್ಮಕತೆಯನ್ನು ಯುದ್ಧವಾಗಿ ಬದಲಾಯಿಸಬಾರದು. ಕೆಲವು ಬಾರಿ ಮೌನ ಕೂಡ ಒಂದು ಬಲವಾದ ಉತ್ತರವಾಗುತ್ತದೆ. ಕೆಲವು ಬಾರಿ ದೂರವಿರುವುದು ಕೂಡ ಒಂದು ಯಶಸ್ಸೇ ಆಗುತ್ತದೆ. ಪ್ರತಿಯೊಂದು ವಿಷಯವನ್ನು ನಿರೂಪಿಸಬೇಕೆಂದು ಪ್ರಯತ್ನಿಸುವುದರಿಂದ ನಮ್ಮ ಶಕ್ತಿ ವ್ಯರ್ಥವಾಗುತ್ತದೆ. ಆದರೆ ನಮ್ಮ ಗುರಿಯ ಮೇಲೆ ಗಮನಹರಿಸಿ ಮುನ್ನಡೆದರೆ ಕಾಲವೇ ನಮಗೆ ನ್ಯಾಯ ಒದಗಿಸುತ್ತದೆ. ಈ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ಅಪೋಹಗಳನ್ನು ಸೃಷ್ಟಿಸುವ ಸಾಧ್ಯತೆಯಿದೆ. ಇನ್ನು ಕೆಲವರು ನಿಮ್ಮ ನಿರ್ಧಾರಗಳನ್ನು ತಪ್ಪಾಗಿ ತೋರಿಸುವ ಪ್ರಯತ್ನ ಮಾಡಬಹುದು ಮತ್ತು ಕೆಲವರು ನಿಮ್ಮ ಯಶಸ್ಸನ್ನು ತಡೆಯಲು ನೋಡಬಹುದು. ಆದರೆ ಇಲ್ಲಿ ಒಂದು ವಿಷಯ ನೆನಪಿನಲ್ಲಿಡಿ, ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಇರಬೇಕಾದ ಆಶೀರ್ವಾದವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ತಡಮಾಡಬಹುದೇ ಹೊರತು ಸಂಪೂರ್ಣವಾಗಿ ಕಿತ್ತುಹಾಕಲು ಸಾಧ್ಯವಿಲ್ಲ. ಈ 4 ದಿನಗಳಲ್ಲಿ ಅದೇ ಸತ್ಯವನ್ನು ನೀವು ಅನುಭವಿಸುವ ಅವಕಾಶಗಳಿವೆ. ಉದ್ಯೋಗ ಜೀವನದಲ್ಲಿ ಎದುರಾದ ಒತ್ತಡಗಳು, ಪೈಪೋಟಿಗಳು ಮತ್ತು ಅಪಾರ್ಥಗಳು ಕೊನೆಗೆ ನಿಮಗೆ ಹೊಸದೊಂದು ಸ್ಥಾನವನ್ನು ತಂದುಕೊಡುತ್ತವೆ. ನಿಮ್ಮ ಕಷ್ಟಕ್ಕೆ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಮಾಡಿದ ಕೆಲಸವನ್ನು ಗಮನಿಸುವ ವ್ಯಕ್ತಿಗಳು ಮುಂದೆ ಬರುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತವೆ. ಇನ್ನು ಕೆಲವರಿಗೆ ಭವಿಷ್ಯದಲ್ಲಿ ದೊಡ್ಡ ಅವಕಾಶಗಳಿಗೆ ದಾರಿ ಮಾಡಿಕೊಡುವ ಪರಿಚಯಗಳು ಏರ್ಪಡುತ್ತವೆ. ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ಮರೆಯಬೇಡಿ. ಯಶಸ್ಸು ಹತ್ತಿರವಾಗುತ್ತಿರುವಾಗ ಪರೀಕ್ಷೆಗಳು ಕೂಡ ಹೆಚ್ಚಾಗುತ್ತವೆ. ಆದ್ದರಿಂದ ಸಣ್ಣ ಆಟಂಕಗಳನ್ನು ನೋಡಿ ನಿರಾಶೆಗೊಳ್ಳಬೇಡಿ. ವ್ಯಾಪಾರ ರಂಗದಲ್ಲಿ ಇರುವವರಿಗೂ ಇದೇ ಅನ್ವಯಿಸುತ್ತದೆ. ಹಿಂದೆ ಎದುರಾದ ಅಡಚಣೆಗಳು ನಿಮಗೆ ಅನುಭವವನ್ನು ನೀಡಿವೆ. ಈಗ ಆ ಅನುಭವವನ್ನು ಬಳಸಿಕೊಂಡು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ. ಪ್ರತಿಯೊಂದು ಒಪ್ಪಂದವನ್ನು ಜಾಗ್ರತೆಯಿಂದ ಪರಿಶೀಲಿಸಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಮುಖ್ಯವಾಗಿ ಹಣದ ವಿಷಯದಲ್ಲಿ ಯಾರನ್ನೂ ಸಂಪೂರ್ಣವಾಗಿ ನಂಬಬೇಡಿ. ನಂಬಿಕೆ ಇರಬೇಕು, ಆದರೆ ಜಾಗ್ರತೆ ಕೂಡ ಇರಬೇಕು. ಈ ಸಮತೋಲನವೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಆರ್ಥಿಕ ವಿಷಯಗಳಲ್ಲಿ ನೋಡಿದರೆ ಈ ದಿನಗಳಲ್ಲಿ ನಿಮಗೆ ಒಂದು ಪ್ರಮುಖವಾದ ತಿಳುವಳಿಕೆ ಬರುತ್ತದೆ. ಹಣ ಗಳಿಸುವುದು ಮಾತ್ರಲ್ಲ, ಅದನ್ನು ಉಳಿಸಿಕೊಳ್ಳುವುದು ಕೂಡ ಒಂದು ಕಲೆ ಎಂದು ನೀವು ಗ್ರಹಿಸುತ್ತೀರಿ. ಹಿಂದೆ ಮಾಡಿದ ಕೆಲವು ಖರ್ಚುಗಳು ಅಥವಾ ನಿರ್ಧಾರಗಳು ಈಗ ಪಾಠಗಳಾಗಿ ಬದಲಾಗುತ್ತವೆ. ಭವಿಷ್ಯದಲ್ಲಿ ಮತ್ತಷ್ಟು ಬುದ್ಧಿವಂತಿಕೆಯಿಂದ ವ್ಯವಹರಿಸುವಂತೆ ಮಾಡುತ್ತವೆ. ಕುಟುಂಬದ ವಿಷಯಕ್ಕೆ ಬಂದರೆ ಇಲ್ಲಿ ಈ 4 ದಿನಗಳ ಪ್ರಮುಖ ಸಂದೇಶ ಅಡಗಿದೆ. ಪ್ರತಿಯೊಬ್ಬರೂ ನಮ್ಮನ್ನು ಪ್ರೀತಿಸುತ್ತಾರೆ ಅಂದುಕೊಳ್ಳುವುದು ಒಳ್ಳೆಯದಲ್ಲ. ಅದೇ ಸಮಯದಲ್ಲಿ ಪ್ರತಿಯೊಬ್ಬರೂ ನಮಗೆ ವಿರೋಧಿ ಅಂದುಕೊಳ್ಳುವುದು ಕೂಡ ತಪ್ಪು. ಜೀವನದಲ್ಲಿ ನಾವು ಮಾಡಬೇಕಾದದ್ದು ವ್ಯಕ್ತಿಗಳನ್ನು ಅವರ ಕೆಲಸಗಳ ಮೂಲಕ ಅರ್ಥಮಾಡಿಕೊಳ್ಳುವುದೇ ಹೊರತು ಮಾತುಗಳ ಮೂಲಕ ಅಲ್ಲ. ಈ ಸಮಯದಲ್ಲಿ ನಿಮಗೆ ಯಾರು ನಿಜವಾಗಿ ಅಡ್ಡಲಾಗಿದ್ದಾರೆ, ಯಾರು ಕೇವಲ ಅಗತ್ಯಕ್ಕಾಗಿ ಹತ್ತಿರವಾಗಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಅದು ಸ್ವಲ್ಪ ನೋವನ್ನು ಉಂಟುಮಾಡಬಹುದಾದರೂ ಅದೇ ನಿಮಗೆ ಭವಿಷ್ಯದಲ್ಲಿ ರಕ್ಷಣೆಯಾಗಿ ಬದಲಾಗುತ್ತದೆ. ಏಕೆಂದರೆ ನಿಜವಾದ ವ್ಯಕ್ತಿಗಳನ್ನು ಗುರುತಿಸಿದ ನಂತರ ನಿಮ್ಮ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ವಿನಿಯೋಗಿಸಲು ಸಾಧ್ಯವಾಗುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲೂ ಈ 4 ದಿನಗಳು ಒಂದು ಸ್ಪಷ್ಟತೆಯನ್ನು ತರುತ್ತವೆ. ಸಂಬಂಧದಲ್ಲಿರುವ ಬಲವೇನು, ದೌರ್ಬಲ್ಯವೇನು ಎಂಬುದು ಅರ್ಥವಾಗುತ್ತದೆ. ಕೆಲವರು ಅಪಾರ್ಥಗಳನ್ನು ತೊಡೆದುಹಾಕಿಕೊಳ್ಳುತ್ತಾರೆ. ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಯಾವ ನಿರ್ಧಾರ ಸರಿಯಾದದ್ದು ಎಂಬುದನ್ನು ಗುರುತಿಸಬಲ್ಲರು. ಮುಖ್ಯವಾಗಿ ಭಾವನೆಗಳಿಗಿಂತ ಪರಸ್ಪರ ಗೌರವ ಎಷ್ಟು ಮುಖ್ಯ ಎಂಬುದನ್ನು ಈ ಸಮಯದಲ್ಲಿ ತಿಳಿದುಕೊಳ್ಳುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ದೇಹಕ್ಕಿಂತ ಮನಸ್ಸನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಅಗತ್ಯವಾಗಿದೆ. ಏಕೆಂದರೆ ಈ ದಿನಗಳಲ್ಲಿ ನಡೆದ ಘಟನೆಗಳು ಭಾವನಾತ್ಮಕವಾಗಿ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಆದ್ದರಿಂದ ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡಿ ನಿಮಗೆ ಆನಂದವನ್ನು ನೀಡುವ ಕೆಲಸಗಳಿಗೆ ಸಮಯವನ್ನು ಮೀಸಲಿಡಿ.
ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಇವೆಲ್ಲವೂ ನಿಮ್ಮಲ್ಲಿರುವ ಆತಂಕವನ್ನು ಕಡಿಮೆ ಮಾಡುತ್ತವೆ. ಈ 4 ದಿನಗಳ ಕೊನೆಗೆ ನೀವು ಒಂದು ಹೊಸ ವ್ಯಕ್ತಿಯಂತೆ ಭಾಸವಾಗುವ ಸಾಧ್ಯತೆಯಿದೆ, ಏಕೆಂದರೆ ನಿಮಗೆ ಕೆಲವು ಬೆಲೆಬಾಳುವ ಸತ್ಯಗಳು ತಿಳಿಯುತ್ತವೆ. ನಿಮ್ಮ ಬಲ ಎಲ್ಲಿದೆ ಎಂದು ತಿಳಿಯುತ್ತದೆ. ನಿಮ್ಮ ದೌರ್ಬಲ್ಯ ಎಲ್ಲಿದೆ ಎಂದು ತಿಳಿಯುತ್ತದೆ. ನಿಮ್ಮ ದೌರ್ಬಲ್ಯ ಎಲ್ಲಿದೆ ಎಂದು ತಿಳಿಯುತ್ತದೆ. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಸ್ಥಾನ ನೀಡಬೇಕೆಂದು ಅರ್ಥವಾಗುತ್ತದೆ. ಇದೇ ಈ ಕಾಲದಲ್ಲಿ ನಿಮಗೆ ಸಿಗುವ ದೊಡ್ಡ ಉಡುಗೊರೆ. ಆದ್ದರಿಂದ ನಡೆದ ಪ್ರತಿಯೊಂದನ್ನೂ ನೋವಾಗಿ ನೋಡದೆ ಒಂದು ಪಾಠದಂತೆ ನೋಡಿ. ನಿಮಗೆ ವಿರೋಧವಾಗಿ ಮಾತನಾಡಿದವರನ್ನು ದೂಷಿಸಬೇಡಿ. ಅವರು ನಿಮಗೆ ಜಾಗ್ರತೆಯನ್ನು ಕಲಿಸಿದ್ದಾರೆ. ನಿಮ್ಮನ್ನು ವಂಚಿಸಿದವರನ್ನು ನೆನೆದು ಬೇಸರಪಡಬೇಡಿ. ಅವರು ನಿಮಗೆ ವಿವೇಕವನ್ನು ಕಲಿಸಿದ್ದಾರೆ. ನಿಮ್ಮನ್ನು ಕಾಡಿದವರ ಹಿಂದೆ ಹೋಗಬೇಡಿ. ಅವರು ನಿಮಗೆ ಸ್ವಯಂ ಮೌಲ್ಯವನ್ನು ನೆನಪಿಸಿದ್ದಾರೆ. ಈ 4 ದಿನಗಳು ಮುಗಿಯುವ ಸಮಯಕ್ಕೆ ನಿಮ್ಮಲ್ಲಿ ಒಂದು ಹೊಸ ಧೈರ್ಯ, ಹೊಸ ಸ್ಪಷ್ಟತೆ ಮತ್ತು ಹೊಸ ಆತ್ಮವಿಶ್ವಾಸ ಹುಟ್ಟಿಕೊಳ್ಳುತ್ತದೆ. ಅದೇ ನಿಮ್ಮ ಅಸಲಿ ಯಶಸ್ಸು, ಅದೇ ನಿಮ್ಮ ಭವಿಷ್ಯದ ಬುನಾದಿ. ಆದ್ದರಿಂದ ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಕಷ್ಟದ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನಸ್ಸು ತೋರಿಸುವ ಒಳ್ಳೆಯ ಮಾರ್ಗವನ್ನು ಅನುಸರಿಸಿ. ಮುಂಬರುವ ದಿನಗಳಲ್ಲಿ ಬ್ರಹ್ಮಾಂಡವು ನಿಮಗಾಗಿ ಸಿದ್ಧಪಡಿಸಿರುವ ಅನೇಕ ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿವೆ. ಈ ರಾಶಿಫಲಗಳು ನಿಮಗೆ ಉಪಯುಕ್ತವೆನಿಸಿದರೆ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ಮಾತೆ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.